ಕಾಕ್ರೋಚ್ ಪಾರ್ಟಿ ಸಾಕಷ್ಟು ಸದ್ದು ಮಾಡ್ತಾ ಇದೆ 3-4 ದಿನಗಳಿಂದ, ನಿಮಗೂ ಸಹ ಗೊತ್ತು, ಮಾಹಿತಿ ಇದೆ, ಓಕೆನಾ? ಈ ಕಾಕ್ರೋಚ್ ಪಾರ್ಟಿ ಬಗ್ಗೆ ಏನು ಹೇಳ್ತೀರಾ? ಇದು ನೆಸೆಸಿಟಿ ಇದೆಯಾ ಅಂತ? ಕಾಕ್ರೋಚ್ ಪಾರ್ಟಿ ನೆಸೆಸಿಟಿ ತುಂಬಾನೇ ಇದೆ. ಯಾಕಂದ್ರೆ ಈಗ ನಾವು ಅನ್ಎಂಪ್ಲಾಯ್ಡ್ ಆಗಿರೋದು ನಮ್ ತಪ್ಪಲ್ಲ, ಅದು ಕಂಟ್ರಿ ತಪ್ಪು. ಅವ್ರು ನಮ್ಗೆ ಆತರ ಏನಂತಾರೆ, ನಮ್ಗೆ ಆತರ ಡಿಗ್ರೇಡ್ ಮಾಡಿದ್ರೆ ನಾವ್ ಏನ್ ಮಾಡೋದು? ಅದಕ್ಕೆ ನಮ್ಗೋಸ್ಕರ ಬೇರೆಯವ್ರು ವಾಯ್ಸ್ ರೇಸ್ ಮಾಡ್ತಿದ್ದಾರೆ. ಅದಕ್ಕೆ ಅದು ತುಂಬಾ ನೆಸೆಸಿಟಿ ಇದೆ ನಮ್ಗೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ನನ್ನ ಅನಿಸಿಕೆ. ಓಕೆ, ಹಾಗಾದ್ರೆ ಜಡ್ಜು ನಮ್ಮಂತ ಯೂತ್ಗಳನ್ನ ಓಕೆ ಡಿಗ್ರೇಡ್ ಮಾಡಿದ್ರು ಅನ್ನೋದಕ್ಕೆ ಇದೀಗ ಕಾಕ್ರೋಚ್ ಪಾರ್ಟಿ ಊಟ ಹಾಕಿರೋದು. ಸೊ ಓಕೆ, ಇದು ಇದೇ ರೀತಿಯಾಗಿ ಮುಂದುವರಿಯುತ್ತಾ ಅಥವಾ 1-2 ದಿನಗಳಲ್ಲಿ ಅಷ್ಟೇನಾ ಇದು ಅನ್ನುವಂಥದ್ದು? ಅವರು ಈಗ ಪವರ್ ಇರೋರು ಮಾಡ್ಬೋದು, ಆದ್ರೆ ನಾವು ಫರ್ಮ್ ಆಗಿ ನಿಂತಿದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಗೆಲ್ಬೋದು. ಆದ್ರೆ ಅದು ಯೂತ್ ಡಿಸಿಷನ್ನು. ಸೊ ಅವರು ಸಪೋರ್ಟಿವ್ ಆಗಿ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತಿದ್ರೆ ಗೆಲ್ಬೋದು ಅಂತ ನನ್ನ ಅನಿಸಿಕೆ. ಈಗ ಕಾಂಗ್ರೆಸ್ ಬಿಜೆಪಿ ನಡುವೆ ಈ ಯೂತ್ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅಗತ್ಯ ಇದೆಯಾ, ಬೇಕಾ ಅಂತ? ಹೌದು, ತುಂಬಾ ಬೇಕು. ಯಾಕಂದ್ರೆ ಈಗ ಅವರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ, ಅದಾಗ ಅವ್ರು ನಡ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇದು ಯೂತ್ ಲೆಡ್ ಪಾರ್ಟಿ, ಸೊ ಚೇಂಜಸ್ ತರ್ಬೋದು ಅಂತ ನನ್ನ ಅನಿಸಿಕೆ. ಕಾಂಗ್ರೆಸ್ ಬಿಜೆಪಿ ಏನ್ ಮಾಡ್ತಿದೆ ಹಾಗಾದ್ರೆ? ಅಂದ್ರೆ ಅವ್ರಕ್ಕಿಂತ ಅವರು ತುಂಬಾ ವರ್ಷದಿಂದ ರೂಲ್ ಮಾಡ್ತಿದ್ದಾರೆ, ಆದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಬಂದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಒಂದ್ ಚಾನ್ಸ್ ಕೊಡ್ಬೋದಲ್ಲ. ಅವ್ರು ಇನ್ನೂ ಚೆನ್ನಾಗಿ ಮಾಡ್ಬೋದು, ಯಾಕಂದ್ರೆ ಯೂತ್ ಮಾಡ್ತಿದೆ, ಎಜುಕೇಟೆಡ್ ಪೀಪಲ್, ಮತ್ತೆ ತುಂಬಾ ಚೇಂಜಸ್ ತರಬಹುದು ಸೊಸೈಟಿಗೆ. ತುಂಬಾ ಚೇಂಜಸ್ ಅಂತ ಅಂದ್ರೆ 1-2 ಚೇಂಜಸ್ ನೀವು ಹೇಳ್ಬೋದಾ? ಏನ್ ಚೇಂಜಸ್ ಅಥವಾ ಏನ್ ಚೇಂಜಸ್ ನ ತರ್ಬೋದು ಅಂತ ನಿಮ್ಮ ಅಭಿಪ್ರಾಯ? ಸೊ ಅನ್ಎಂಪ್ಲಾಯ್ಡ್ ಯೂತ್ಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ಸೊ ಲಿಟ್ರಸಿ ರೇಟ್ ಜಾಸ್ತಿ ಆಗುತ್ತೆ, ಮತ್ತೆ ಕರಪ್ಷನ್ನು ಅದೆಲ್ಲ ಕಡಿಮೆ ಮಾಡ್ಬೋದು ಅವರು. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾತ್ರಿ ಮಿಲಿಯನ್ ಗಟ್ಟಲೆಯಂತಹ ಬೆಂಬಲಿಗರನ್ನ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಪಡೆದುಕೊಂಡಿರುವಂಥದ್ದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯ ಏನು? ನೀವು ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತನ, ಬೆಂಬಲಿಗನ ಅಥವಾ ಏನು ಅಂತ? ಇದನ್ನ ನಾನು ಖಂಡಿಸ್ತೀನಿ. ಯಾಕಂದರೆ ಇದು ಯಾವ ಥರ ಅಂದರೆ ಇದಕ್ಕೆ ಯಾವುದೋ ಒಂದು ಬೇಸ್ ಇಲ್ಲ. ಹಾಗಾಗಿ ಯಾವ ಥರ ಅಂದರೆ ಇದು ಅವರು ಮಾಡಿರೋರು ಕೂಡ ಇಲ್ಲಿ ಇದು ಅಲ್ಲ, ಅವರು ಸಿಟಿಸನ್ ಅಲ್ಲ. ಇದು ಏನಂದರೆ ಒಂದು ಫಾಲ್ಸ್ ಪ್ರೊಪಗ್ಯಾಂಡ ಸ್ಪ್ರೆಡ್ ಮಾಡೋಕ್ಕೆ, ಇದು ಒಂಥರ ಜೆನ್ಸಿ ಮೂಮೆಂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಬಟ್ ಎವೆನ್ಚುಲಿ ಎಲ್ಲ ಈಗಲೇ ಫ್ಲಾಪ್ ಆಗಿದೆ. ಅದು ಬರೋ ದಿನಗಳಲ್ಲಿ ಸುಮ್ಮನೆ ಇದೊಂದು ಫೇಮು, ಒಂದು ಪಬ್ಲಿಸಿಟಿಗೆ ಮಾಡ್ತೀರಾ ಒಂದು ಸ್ಟಂಟ್ ಅಷ್ಟೇ. ಜಡ್ಜ್ ಹೇಳಿದ್ದು ಎಷ್ಟು ಮಟ್ಟಿಗೆ ಸರಿ? ಜಡ್ಜ್ ಹೇಳಿದ್ ಸರಿನಾ? ಯಾಕಂದ್ರೆ ನೀವು ಸಹ ಒಬ್ರು ಯೂತ್, ಆಯ್ತಾ? ಯೂತ್ಗಳನ್ನ ಜಿರಳೆಗಳಿಗೆ ಹೋಲಿಸೋದು, ಜಿರಳೆಗಳು ಅಂತ ಅನ್ನುವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ? ಇದರಿಂದನೇ ಉಟ್ಕೊಂಡಿರುವಂಥದ್ದು ಅದು. ಸೊ ಹೀಗಾಗಿ ಜಡ್ಜ್ ಮಾತಾಡಿದ್ದು ಅವ್ರಂತ ಆ ಥರ ಪೊಸಿಷನ್ಲಿ ಇದ್ಬಿಟ್ಟು ಈ ಥರ ಸ್ಟೇಟ್ಮೆಂಟ್ ಕೊಡಬಾರ್ದಿತ್ತು ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ಒಂದು ಯೂತ್ ಆಗಿ ಮುಂಚೆ ಕೂಡ ನಮ್ಮ ಬ್ರಿಟಿಷರು ನಮಗೆ ನಾಯಿಗಳಿಗೆ ಹೋಲಿಸ್ತಿದ್ರು. ಇವರು ನಮ್ಮದೇ ಒಳ್ಳೆ ಹುದ್ದೆಯಲ್ಲಾಗಿ ಇದ್ದು ನಮ್ಮ ಯುತ್ತಿಗೆ ಕಾಕ್ರೋಚ್ ಅನ್ನೋದು ಒಳ್ಳೆ ಸಂಗತಿ ಅಲ್ಲ. ಹೀಗಾಗಿ ಅಂದ್ರೆ ಜೆನ್ಸಿ ಅಂದ್ರೆ ಸಾಕು, ಈಗಿನವರು ನೋಡುವಂಥದ್ದು ಅದೇನೋ ಒಂದು ದೊಡ್ಡ ಶಕ್ತಿ ಅನ್ನುವಂಥದ್ದು, ಯೂತ್ಗಳನ್ನ ಆ ರೀತಿಯಾಗಿ ನೋಡ್ತಾರೆ. ಸೊ ಹೀಗಾಗಿ ಈ ಜೆನ್ಸಿಯಿಂದ ಶುರುವಾಗಿರುವಂತಹ ಕಾಕ್ರೋಚ್ ಜನತಾ ಪಾರ್ಟಿ ಎಷ್ಟು ದಿನಗಳ ಮಟ್ಟಿಗೆ ಇರುತ್ತೆ? 3-4 ದಿನಗಳಿಂದ ಸದ್ದು ಮಾಡ್ತಾ ಇರುವಂಥದ್ದು. ಇದು ಇದೇ ರೀತಿಯಾಗಿ ಸದ್ದು ಮಾಡ್ಕೊಂಡೇ ಹೋಗುತ್ತಾ ಅಥವಾ ಸದ್ದು ಅಲ್ಲಿಗೆ ನಿಂತು ಹೋಗುತ್ತಾ? ಸದ್ದು ಈಗಾಗಲೇ ನಿಂತು ಇದೆ. ಯಾಕಂದರೆ ಇದು ಫಾಲ್ಸ್ ಪ್ರೊಪಗ್ಯಾಂಡ. ಇದು ಹಬ್ಬ ಅಂದರೆ ಇನ್ನೊಂದು 24 ಗಂಟೆ, ಇನ್ನೊಂದು 2 ದಿವಸದಲ್ಲಿ ಇದರ ವೇವ್ ಕಮ್ಮಿ ಆಗುತ್ತೆ. ಹಾಗೆ ಕೂಡ ಹೇಳಿದಾಗೆ ಇದೊಂದು ಪಬ್ಲಿಸಿಟಿ ಸ್ಟಂಟ್. ಬೇಸಿಕ್ಲಿ ಮೋದಿಜಿಯವ್ರಿಗೆ ಜೆನ್ಸಿ ಬಗ್ಗೆ ಅವ್ರಿಗೆ ಗೊತ್ತು ಹೌ ದ ಜೆನ್ಸಿ ವರ್ಕ್ಸ್ ಅಂತ. ಬಟ್ ದಿಸ್ ಇಸ್ ಜಸ್ಟ್ ಅ ಪಬ್ಲಿಕ್ ಸ್ಟಂಟ್. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹಿಂದೆ ಬಿದ್ದಿರುವಂತಹ ಜೆನ್ಸಿ ಅವ್ರಿಗೆ ನೀವು ಸಹ ಒಬ್ರು ಯೂತ್ ಆಗಿ ನೀವೇನು ಹೇಳ್ತೀರಾ? ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಈ ಥರ ಈ ಪಬ್ಲಿಸಿಟಿ ಸ್ಟಂಟ್ಗೆ ಈ ವೇವ್ ಜೊತೆ ಹೋಗಬೇಡಿ. ಇದೆಲ್ಲ ತುಂಬ ಒಂದು ಕಮ್ಮಿ ಟೈಮ್ಗೆ ಬರೋದು, ಒಂದು ಸ್ಪೈಕಲ್ಲಿ ಇರುತ್ತೆ, ಆಮೇಲೆ ಕೆಳಗಡೆ ಬಿದ್ದೋಗುತ್ತೆ. ಬೆಟರ್ ಫೋಕಸ್ ಆನ್ ವರ್ಕಿಂಗ್. ನಿಮ್ಮ ಕೆಲಸಗಳು ಮಾಡಿಕೊಂಡು ಒಳ್ಳೆ ಕಡೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಮಾಡಿ ಅದ್ರ ಬಿಟ್ಟು ಯಾವುದೋ ಒಂದು ಸಂಘಟನೆ ಯಾರಿಂದನೋ ಬ್ಲೈಂಡಾಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಟೈಮ್ ಆ್ಯಂಡ್ ಎನರ್ಜಿ ವೇಸ್ಟ್ ಅಂತ ಅನಿಸುತ್ತೆ.